ಸಂರಕ್ಷಣೆ ಕೆಲಸನ ಮಾಡ್ತಾ ಇದ್ದೀವಿ ವಿತ್ ಕಿಡ್ಸ್. ನೋಡಿ ಇಲ್ಲಿ ನನ್ನ ಜೊತೆ ಇವತ್ತು ಯಾರು ಚೋಟೂಸ್ ಇದ್ದಾರೆ. ಇವರೆಲ್ಲರೂ ಇವತ್ತು ಗಾರ್ಡನ್ನ ಕ್ಲೀನ್ ಮಾಡ್ತಾರೆ, ಗಿಡಗಳನ್ನ ಹಚ್ತಾರೆ. ಏನಂತೀಯ ದಿಶಾ? ನನ್ನ ಹೆಸರು ದಿಶಾ, ನಾನು ಸೂಪರ್ ಆಗಿ ಕೆಲಸ ಮಾಡ್ತೇನೆ ಇವತ್ತು. ನೀನು ಮಾಡ್ತೀಯ ರಿಯಾ? ಓಕೆ, ಬನ್ನಿ ಇವತ್ತು ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ ನೋಡೋಣ. ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿನ ಮೂಡಿಸೋಕ್ಕೆ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಫ್ರೀ ಟೈಮ್ ಇದ್ದಾಗ ಮತ್ತು ಈಗ ಸಮ್ಮರ್ ಹಾಲಿಡೇಸ್ ಅಂತೂ ಹತ್ತಿರ ಬರ್ತಾನೆ ಇದೆ. ಈ ಟೈಮಲ್ಲಿ ಅವ್ರಿಗೆ ಈ ರೀತಿ ಹೊಸ ಹೊಸ ಕೆಲಸಗಳನ್ನ ಕೊಡ್ತಾಯಿದ್ರೆ ಅವ್ರು ಆ್ಯಕ್ಟಿವ್ ಆಗೂ ಇರ್ತಾರೆ, ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾರೆ, ಗಾರ್ಡನಿಂಗ್ನೂ ಕಲ್ತ್ಕೊಳ್ತಾರೆ. ಬೇರೆ ಹತ್ರ ಬರಬೇಡ, ಸುತ್ತಲ ಹಾಕು ದಿಶಾ. ಹಾಕಿದೆ ಎತ್ಕೊಂಬ ದಿಶಾ. ನೋಡಿ ಗೋ. ರಿಯಾ ಹೋಗಿ ನೀನು ಇಡು. ಕಿಡ್ಸ್ ಗಾರ್ಡನಿಂಗ್. ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ರಿಯಾ ದಿಶಾ ಇಬ್ರು ಗಾರ್ಡನಿಂಗ್ ಮಾಡ್ತಾ ಇದ್ದಾರೆ. ಆಯ್ತಾ? ಈಗೇನು ಮಾಡೋದು ದಿಶಾ? ಹೋಗು, ನೀರು ಹಿಡಿ, ಹೋಗು. ಇದಕ್ಕೆ ನೀರು ಹಾಕಿರಂತ. ಓಕೆ, ಪ್ಲಾಂಟಿಂಗ್ ಇಷ್ಟನಾ ಇಬ್ರಿಗೂ? ಈಗ ರಿಯಾ ತರ್ತಾ ಇದ್ದಾಳೆ ನೀರು. ರಿಯಾ ನೀರು ಹಾಕ್ತಿದ್ದಾಳೆ. ಸೂರ್ಯ ಆಟ ಆಡ್ತಿದ್ದಾನೆ. ಇದು ಒಂದು ಬ್ಯೂಟಿಫುಲ್ ಆಗಿರೋ ಒಂದು ರೋಸ್ ಗಿಡ. ನೋಡಿ, ಮಕ್ಕಳಿಗೆ ಈ ಥರ ಕೆಲಸ ಕೊಟ್ಟರೆ ಅವರು ಆಕ್ಟಿವ್ ಆಗಿರ್ತಾರೆ. ರಿಯಾ ಈಗ ಗಿಡ ಪಕ್ಕ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ. ಅವ್ರ ಅಜ್ಜಿ ಗೈಡ್ ಮಾಡ್ತಾ ಇದ್ದಾರೆ. ನೀರ್ ಹಾಕಕ್ಕೆ ಗಿಡನ ಪಾಂಡ್ ಮಾಡ್ತಿದ್ದೀರಾ? ಓಕೆ ಓಕೆ, ನೀರ್ ನಿಲ್ಲೋದಕ್ಕೆ ಪಾಂಡ್ ಮಾಡ್ತಾ ಇದ್ದಾರೆ ರಿಯಾ ಮತ್ತೆ ದಿಶಾ. ಗುಡ್ ಗುಡ್. ಹಾ, ಸೂರ್ಯನೂ ಬಂದ. ಅವನು ಏನೋ ಗಾರ್ಡನಿಂಗ್ ಮಾಡ್ತಾ ಇದ್ದಾನೆ. ಆಯ್ತು. ಸಣ್ಣ ಸಣ್ಣವೇ ತಗೋ ಸಾಕು, ಚಿಕ್ಕ ಗಿಡ ಅದು. ಹಾಕ್ರಿ ಬಕೆಟ್ಗೆ. ಇಬ್ರು ಸೇರಿ ಎತ್ಕೊಂಬರ್ರಿ, ಇಬ್ರು ಸೇರಿ. ಹಾ, ದಿಶಾ ಎಷ್ಟು ನೀಟಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಗಾರ್ಡನಿಂಗ್ ಕೆಲಸ ದಿಶಾಗೆ ಭಾಳ ಇಂಟ್ರೆಸ್ಟ್. ಇದು ಗಾರ್ಡನಿಂಗ್ ಕೆಲಸ. ಡೈಲಿ ಗಾರ್ಡನಿಂಗ್ ಮಾಡ್ತಾಳವಳು. ಸ್ಲೋಲಿ ನಿಧಾನಕ್ಕೆ ಹಾಕಿ, ಸ್ಲೋಲಿ ಹಾಕಿ, ಚಂದ ಕಾಣ್ತದೆ. ಹಾಂ, ವೆರಿ ಗುಡ್. ಓ, ಸೂರ್ಯನೂ ಆಬು ತಂದ.
ಎಲ್ಲ ಮಕ್ಕಳು ಹಾಬು ಹಾಕ್ತಾ ಇದ್ದಾರೆ ಗಿಡಕ್ಕೆ. ಸೂಪರ್. ನಮ್ಮ ಅಪ್ಪಗೆ ಒಂದು ಬ್ಯೂಟಿಫುಲ್ ಆದ ಸೇವಂತಿಗೆ ಹೂವಿನ ಗಿಡ ರೆಡಿ. ಕರಿಬೇವಿನ ಗಿಡನ ಹಾಕು ರಿಯಾ. ರಿಯಾ ಗುಡ್ ಗರ್ಲ್. ಸಾಕು ಸಾಕು. ನೋಡಿ ಎಲ್ಲರೂ ಹೊಚ್ಚುತ್ತಿದ್ದೇನೆ. ಅಲ್ಲೇ ಚಳಿ ಹೋಗಿ. ಸತೀಶ ನಾವಿದ್ನ ಓಪನ್ ಮಾಡ್ತಿದ್ದೀನಿ. 1 ನಿಮಿಷ ಸೂರ್ಯ. ನಾನು ಈಗ ಕರಿಬೇವು ಗಿಡನ ಪಾಂಡ್ ನಂಗೆ ಮಾಡ್ತಿದ್ದೇನೆ. ಓಕೆ. ನೀನು ಇಡವ್ವ, ಅಕ್ಕನ ಜೊತೆ ಇಟ್ಕಿ ಇಡು. ಈಗ ಇದು ಅಕ್ಕ ಹೇಳ್ಕೊಡ್ತಾಳೆ, ನೀನು ಮಾಡು. ಇಟ್ಟಿಗೆ ತಗೊಂಡ್ರ ಅಬ್ಬ ಕರೆಕ್ಟ್ ಕುಡಿ ಬನ್ನಿ. ಈಗ ಫಿನಿಶಿಂಗ್ ಕೆಲಸ ಅಜ್ಜಿ ಮಾಡ್ತಾ ಇದ್ದಾರೆ. ನೋಡಿ ಇವತ್ತು ನಾವು ಈ ಮರಕ್ಕೆ ನಾವು ಪಾಂಡ್ ಮಾಡ್ತಿದ್ದೀವಿ. ಯಾವ ಗಿಡ ಇದು? ಕರಿಬೇವು ಗಿಡ. ವೆರಿ ಗುಡ್. ಕರ್ಬೇವು ಯಾಕೆ ಯೂಸ್ ಮಾಡ್ತಾರೆ? ಕರಿಬೇವು ತಿನ್ನಕ್ಕೆ ಯೂಸ್ ಮಾಡ್ತಾರೆ. ವೆರಿ ಗುಡ್ ದಿಶಾ. ಇದ್ರಲ್ಲಿ ಹೋಗ್ತಮ್ಮ. ಇದ್ರಲ್ಲಿ ಇಟ್ಟಿಗೆ ಪ್ಲೀಸ್. ನೋಡಿ ಇಟ್ಟಿಗೆ ಸ್ವಲ್ಪ ಖರ್ಚು ಸ್ವಲ್ಪ ಇಟ್ಟಿದ್ದೀರಾ? ಏನ್ ಮಾಡತ್ತಿ ಕುಸೆ? ಈ ಕಡೆ ಹೇಳು, ಇಲ್ಲಿ ನೋಡಿ ಹೇಳು. ನನ್ನ ಅಬ್ಬ ಕಟ್ಟದಲ್ಲಿ. ಕಟ್ ಮಾಡಿಬಿಟ್ಟು 2 ದಿನ ಹಾಗೆ ಇಡಬೇಕು, ಹಾಲು ಹೋಗೋಂಗೆ. ಆಮೇಲೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಬೆಲ್ಲ ಹಾಕಿ ತಿನ್ನಬೇಕು. ಹಂಗಾರ ತಿನ್ನಬೇಕು. ಈಗ ಹೋಗ್ಬಿಟ್ಟು ಹೆಚ್ಚಿಟ್ಬಿಟ್ರಿ 2 ತಿಂಗಳ ಅಲ್ಲಿ 2 ನೀರು ಗಿಡ ಉಟ್ಕೊಂಡು ಕೊ. ಈಗ ಇದು ರೆಡಿ ಆಯ್ತು ನಮ್ಮ ಕರಿಬೇವು ಗಿಡ. ಸೂಪರ್. ನಮ್ಮ ಕರಿಬೇವು ಗಿಡ ನೋಡಿ. ನಮ್ಮ ಕರಿಬೇವು ಗಿಡ. ನಾವು ಕಸ ತಗೊಂಡಿದ್ದೇವಲ್ಲ, ಎನ್ವಿರಾನ್ಮೆಂಟ್ ಕ್ಲೀನಿಂಗ್. ವೆರಿ ಗುಡ್. ಗುಡ್. ನಾವೆಲ್ಲ ಫಿಶ್ ನೋಡ್ತಿದ್ದೀವಿ. ಇದು ತುಂಬ ಹಳೆಯ ಅಂಜೀರ್ ಮರ. ನಾವು ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಅಂಜೀರ್ ತೊಗೋತೀವಿ, ಅದೇ ಮರ ಇದು. ತುಂಬ ಅಪರೂಪ ಈ ರೀತಿ ಮರಗಳು ನಾವು ನೋಡೋದಕ್ಕೆ ಸಿಗೋದು. ತುಂಬ ದಟ್ಟವಾಗಿದೆ, ಎಷ್ಟು ಗುತ್ತಾಗಿ ಹಣ್ಣುಗಳು ಬಿಟ್ಟಿದೆ ನೋಡ್ಬೋದು ನಾವು. ಇಲ್ಲಿ ಸಪೋಟ ಮರ ಇದೆ, ಮತ್ತು ಸೀಬೆಹಣ್ಣಿನ ಮರ ಇದೆ. ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ.
ಮನೆ ಮುಂದೆ ಈ ರೀತಿ ಒಂದು ಗಾರ್ಡನ್ ಇದ್ದರೆ, ಹಸಿರು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ, ಫ್ರೆಶ್ನೆಸ್ ಫೀಲಿಂಗ್ ಕೊಡುತ್ತೆ, ತುಂಬ ಪ್ರಶಾಂತವಾಗಿರುತ್ತೆ. ಇಲ್ಲೊಂದು ಚಿಕ್ಕ ಫಿಶ್ ಪಾಂಡ್ ಇದೆ, ಇದಕ್ಕೆ ಒಂದು ನೆಟ್ ಹಾಕ್ಸಿದ್ದೀವಿ, ಲೋಟಸ್ ಇದೆ. ಇಲ್ಲಿ ನೋಡಿ ಫಿಶಸ್ ಎಲ್ಲ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ. ಸಂಜೆ ಟೈಮಲ್ಲಿ ನಾವಿಲ್ಲಿ ಕುತ್ಕೊಂಡು ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಟೀ ಕುಡ್ಕೊಂಡು ಹರಟೆ ಹೊಡ್ಕೊಂಡು. ಇಲ್ಲಿ ಮರ ತುಂಬ ಸೀಬೆಕಾಯಿಗಳು ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಣ್ಣು ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾ ಇದ್ದೀವಿ ನಾವು. ಈ ಬಿದಿರಿನ ಮರದ ಮುಂದೆ ಫೋಟೋಸ್ ತಕ್ಕೊಂಡ್ರೆ ಸೂಪರಾಗಿ ಬರುತ್ತೆ ಫೋಟೋಸ್ ಅಂತೂ. ಇಲ್ಲಿ ನೋಡಿ ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲಿ ನಾವು ಕುತ್ಕೊಂಡು ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮ್ ತುಂಬ ಪ್ರಶಾಂತವಾಗಿ ಅನಿಸುತ್ತೆ. ಗಾಡಿಗಳು ಓಡಾಡೋದು ನೋಡ್ಕೊಂಡು ಕೂತಿರ್ತೀವಿ. ಇಲ್ಲಿ ಒಂದಿಷ್ಟು ಪಾಟ್ಸ್ನಲ್ಲಿ ಗಿಡಗಳನ್ನ ಹಾಕಿದ್ದೀವಿ ನಾವು, ತುಂಬ ಚೆನ್ನಾಗಿ ಇರುತ್ತೆ. ನಾವೆಲ್ಲಾದರೂ ಹೊರಗಡೆ ಹೊರಟಾಗ ಈ ರೀತಿ ಪಾಟ್ಸ್ ಕಲೆಕ್ಷನ್ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ನಾವು ಫೆಸ್ಟಿವಲಲ್ಲಿ ಡೆಕೋರೇಷನ್ಗೂ ಈ ರೀತಿ ಯೂಸ್ ಮಾಡ್ಕೋಬೋದು ಪಾಟ್ಗಳನ್ನ. ಹೂವಿನ ಗಿಡಗಳು ಅಷ್ಟೇ. ನಾವು ಗಾರ್ಡನಿಂಗ್ ಮಾಡ್ತಾಯಿದ್ರೆ ಅದೊಂದು ಒಳ್ಳೆ ಹಾಬಿನೂ ಹೌದು, ಮತ್ತು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ, ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಇವತ್ತು ಮಕ್ಕಳು ಕೂಡ ಗಾರ್ಡನಿಂಗ್ ಮಾಡಿ ತುಂಬ ಖುಷಿ ಪಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲೇ ಅವರಿಗೆ ಗಿಡಗಳ ಬಗ್ಗೆ ಕಾಳಜಿಯನ್ನು ಮೂಡಿಸೋದು ತುಂಬ ಒಳ್ಳೆಯದು. ನಾನು ಹಚ್ಚಿದ ಗಿಡ ಅಂತನವರು ಖುಷಿಯಿಂದ ನೀರನ್ನು ಹಾಕ್ತಾರೆ, ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಸರೌಂಡಿಂಗ್ಸ್ನೆಲ್ಲ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದು ಅವರು ತಿಳ್ಕೊಳ್ತಾರೆ.